ನಮಸ್ಕಾರ ವೀಕ್ಷಕರೇ, ಸಿಟಿ ಚಾನೆಲ್ ಹಾಸನ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಂಜಿತಾ ಗೌಡ. ಹಾಸನ ನಗರ ಪಾಲಿಕೆ ಚುನಾವಣೆ ರಂಗ ದಿನದಿಂದ ದಿನಕ್ಕೆ ಮತ್ತಷ್ಟು ರಂಗೇರುತ್ತಿದೆ. ಹಾಗೆ ಇದರ ಜೊತೆಗೆ ಅಭಿವೃದ್ಧಿಯ ಭರವಸೆಗಳು, ಜನರ ನಿರೀಕ್ಷೆಗಳು, ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳ ನಡುವೆ ತೀವ್ರ ಪೈಪೋಟಿ ಮತ್ತು ಇದು ಎಲ್ಲದರ ನಡುವೆ ಮತದಾರರ ತೀರ್ಮಾನ ಯಾರ ಪರವಾಗಲಿದೆ ಎಂಬುದನ್ನ ಕಾದು ಕೂತು ನೋಡಬೇಕಾಗಿದೆ. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಾರ್ಡ್ ನಂಬರ್ 26ರ ಪ್ರಮುಖ ಟಿಕೆಟ್ ಆಕಾಂಕ್ಷಿಯಾಗಿರುವ ನದೀಮ್ ಅವರು. ಇವರ ಮತ್ತೊಂದು ಹೆಸರು ಸೈಯದ್ ಅಜ್ಮಲ್ ಅವರು. ಇವರ ತಂದೆ ಈಗಾಗಲೇ 2 ಬಾರಿ ಕೌನ್ಸಿಲರ್ ಆಗಿ ಆಯ್ಕೆಯಾಗಿದ್ರು. ಅವರೇ ನಮ್ಮ ಸೈಯದ್ ಶಬೀರ್ ಅವರು. ಹಾಗಾದ್ರೆ ಮತ್ತೆ ಕಿತ್ತಡ ನದೀಮ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಸರ್. ಸರ್, ಮೊದಲಿಗೆ ನಿಮ್ಮ ಒಂದು ಕಿರು ಪರಿಚಯ, ಹಾಗೆ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಕುಟುಂಬದ ಹಿನ್ನೆಲೆಯನ್ನ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ? ಹೌದು, ನನ್ನ ಹೆಸರು ಸೈಯದ್ ಅಜ್ಮಲ್ ಅಂತ. ನದೀಮ್ ಅಂತ ಹೇಳ್ಬಿಟ್ಟು ಕರೀತಾರೆ. ನದೀಮ್ ಅಂತ ಹೆಸರಲ್ಲಿ ಸ್ವಲ್ಪ ಜನಪ್ರಿಯವಾಗಿದ್ದೀನಿ. ನನ್ನ ಬಿಸ್ನೆಸ್ ವೆಜಿಟೇಬಲ್ ಮರ್ಚೆಂಟ್ ಆಗಿದ್ದೀನಿ APMC ಯಾರ್ಡ್ ಹಾಸನಲ್ಲಿ. ಮತ್ತೆ ನಮ್ಮ ತಂದೆ ದಿವಂಗತ ಶ್ರೀ ಸೈಯದ್ ಶಬೀರ್ ಅವರು 2 ಬಾರಿ ನಗರಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಮತ್ತೆ 19 ಮತಗಳಿಂದ ನಮ್ಮ ತಾಯಿ ಶ್ರೀಮತಿ ಫರೀದಾಬಾನು ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. 19 ಮತಗಳಿಂದ ಅಂತರದಿಂದ ಸೋತಿದ್ರು. ಆ ಕಾರಣದಿಂದ ನಾನು ಈಗ ನಮ್ಮ ತಂದೆ ಅನಾರೋಗ್ಯದ ಕಾರಣದಿಂದ ನಮ್ಮ ತಂದೆಯವರು ಎಕ್ಸ್ಪೈರ್ ಆದ್ರು. ಆ ಜಾಗವನ್ನ ನಮ್ಮ ತಂದೆಯವರು ಮಾಡಿರುವಂತಹ ಕಾರ್ಯವನ್ನು ನಮ್ಮ ವಾರ್ಡ್ನ ಜನರು ಮೆಚ್ಚಿದ್ದಾರೆ. ಆದ್ರಿಂದ ನಾನು ಈ ರಾಜಕೀಯಕ್ಕೆ ಧುಮುಕಲು ನಾನು ಇಷ್ಟಪಡುತ್ತೇನೆ. ಸರ್, ವಾರ್ಡ್ ನಂಬರ್ 26ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಯಾವ ಮಟ್ಟದಲ್ಲಿದೆ? ಕುಡಿಯುವ ನೀರಿನ ಸಮಸ್ಯೆ ಅಂದ್ರೆ ನಮ್ಮ ಅವರು ಅಧಿಕಾರದಲ್ಲಿದ್ದಾಗ ಒಂದು 10 ಲಕ್ಷ ಸಾಮರ್ಥ್ಯವುಳ್ಳ ಒಂದು ನೀರಿನ ಟ್ಯಾಂಕ್ ಅನ್ನು ಪೆನ್ಷನ್ ಮೊಹಲ್ಲಾ ಸರ್ಕಲ್ ಅಲ್ಲೇ ನಿರ್ಮಿಸಿಕೊಂಡಿದ್ರು. ಆದುದರಿಂದ ನೀರಿನ ಸಮಸ್ಯೆ ತಕ್ಕಮಟ್ಟಿಗೆ ನೀರಿನ ಸಮಸ್ಯೆ ಏನಿಲ್ಲ. ಬಟ್ ಟ್ಯಾಂಕ್ ಲೋಡ್ ಮಾಡಿಸೋ ಜವಾಬ್ದಾರಿ ಇನ್ನು ಯಾರು ತಗೊಂಡಿಲ್ಲ. ಟ್ಯಾಂಕ್ ಲೋಡ್ ಮಾಡೋದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು. ನೀರು ಮನೆಗೆ ತಲುಪಿಸೋದು ಸ್ವಲ್ಪ ಕಷ್ಟ ಆಯ್ತು. ಬಟ್ ನೀರಿನ ವ್ಯವಸ್ಥೆಗೆ ನಮ್ಮ ತಂದೆಯವರು ಅವರ ಕಾಲದಲ್ಲಿ ಸರಿಯಾದಂತಹ ಒಂದು ಕೆಲಸವನ್ನು ಮಾಡಿಬಿಟ್ಟು ಹೋಗಿದ್ದಾರೆ. ರಸ್ತೆಗಳ ಅಭಿವೃದ್ಧಿಗೆ ಯಾವ ಯೋಜನೆಗಳನ್ನ ಕೈಗೊಂಡಿದ್ದಾರೆ? ರಸ್ತೆಗಳಂತೂ ಮೇಡಮ್, ದಯವಿಟ್ಟು ರಸ್ತೆಗಳ ಬಗ್ಗೆ ಕೇಳ್ಬೇಡಿ. ರಸ್ತೆಗಳು ಯಾವ ರೀತಿ ಹದಗೆಟ್ಟವೆ ಅಂದ್ರೆ, ನೀವು ಒಂದ್ಸತಿ ವಿಸಿಟ್ ಹೊಡೀರಿ. ವಾರ್ಡಿನಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ಕೌನ್ಸಿಲರ್ಗಳು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಕೌನ್ಸಿಲರ್ಗಳು ಗೆಲ್ಲೋಕ್ಕಿಂತ ಮುಂಚೆ ಮತದಾರರಿಗೆ ಪುಸಲಾಯಿಸಿ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಪುಸಲಾಯಿಸ್ಬಿಟ್ಟು ಮತ ತಗೊಂಡ್ಬಿಟ್ಟು ಅವರ ಸಂಪರ್ಕಕ್ಕೆ ಸಿಗದೆ, ಮೈಸೂರಲ್ಲಿ ಇದ್ದೀನಿ, ಫೋನ್ ಮಾಡಿದ್ರೆ ಮೈಸೂರಲ್ಲಿ ಇದ್ದೀನಿ, ಬೆಂಗಳೂರಲ್ಲಿ ಇದ್ದೀನಿ, ಯಾವುದೇ ರೀತಿಯ ಸೌಲಭ್ಯ ನಮ್ಮ ವಾರ್ಡ್ಗಳಲ್ಲಿ ಇಲ್ಲ. ಚರಂಡಿ ಮತ್ತು ಮಳೆ ನೀರಿನ ವ್ಯವಸ್ಥೆ ಸಮರ್ಪಕವಾಗಿದೆಯಾ? ಅದೇ ಮಳೆ ಬಂದ್ರೆ ಮೇಡಮ್, ಚರಂಡಿಗಳು ನೋಡಿ, ಹಳೆ ಕಾಲದ ಚರಂಡಿಗಳು 10 ವರ್ಷ 15 ವರ್ಷ 20 ವರ್ಷ ಆಗಿರೋ ಚರಂಡಿಗಳು, ಇಷ್ಟಿಷ್ಟು ಚರಂಡಿಗಳು, ಚರಂಡಿ ಸಾಮರ್ಥ್ಯ ಕಮ್ಮಿ ಇದೆ. ಮಳೆ ಬಂದಾಗ ಏನಾಗುತ್ತೆ, ಎಲ್ಲಾ ಓವರ್ಫ್ಲೋ ಆಗುತ್ತೆ. ಓವರ್ಫ್ಲೋ ಆಗ್ಬಿಟ್ಟು ಎಲ್ಲಾ ರಸ್ತೆಗೆ ಹರಿದ್ಬಿಟ್ಟು ನೀರು, ಮತ್ತೆ ರಸ್ತೆಯಿಂದ ಮನೆಗಳಿಗೆ ನೀರು ನುಗ್ತಾ ಇದೆ. ಇದ್ರ ಬಗ್ಗೆ ನಾವು ಆದಷ್ಟು ಪ್ರಾಮಾಣಿಕತೆಯಿಂದ ನಾವು ಕೆಲಸ ಮಾಡಿದ್ವಿ. ಬಟ್ ಇನ್ನು ಯಾವ ನಗರಸಭೆ ಸದಸ್ಯರುಗಳು ಎಷ್ಟು ಬಾರಿ ಹೇಳಿದ್ರು ಸ್ಪಂದಿಸಲಿಲ್ಲ. ವಾರ್ಡ್ ನಂಬರ್ 26ರಲ್ಲಿ ಬೀದಿ ದೀಪಗಳ ನಿರ್ವಹಣೆ ಹೇಗಿದೆ? ಬೀದಿ ದೀಪಗಳ ನಿರ್ವಹಣೆನೂ ಸರಿ ಇಲ್ಲ. ಅಲ್ಲಿ ಏನಾಗಿದೆ ಅಂದ್ರೆ, ನಮ್ಮ ಕೆಲವೊಂದು ವಾರ್ಡ್ಗಳಲ್ಲಿ ಕೆಲವೊಂದು ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ ಕತ್ಲೆ ವಾತಾವರಣ ಇದೆ. ಎಷ್ಟು ಬಾರಿ ನಾವು ಹಾಕ್ಸಿದ್ರು ಏನಾಗಿದೆ, ಅದು ಹಾಕ್ಸಿದ್ರು ಪದಾರ್ಥ ಹೋಗುತ್ತೆ. ಮತ್ತೆ ನಾವು ನಗರಸಭೆಗೆ ನಾವು ಫೋನ್ ಮಾಡಿದ್ರೆ ಕಮ್ಮಿ ಅಂದ್ರೆ ಒಂದು 20, 25, 30 ಸರಿ 40 ಸರಿ ಫೋನ್ ಮಾಡಾದ್ಮೇಲೆ ಬಂದ್ಬಿಟ್ಟು ಇದನ್ನ ಕೆಲಸ ಮಾಡ್ಬಿಟ್ಟು ಕೊಟ್ಟು ಹೋಗ್ತಾರೆ. ಕಸ ವಿಲೇವಾರಿ ಪ್ರತಿದಿನ ಸಮರ್ಪಕವಾಗಿ ನಡೀತಿದ್ಯಾ? ಕಸ ವಿಲೇವಾರಿ ಮಾಡ್ಲಿಕ್ಕೆ ಆಟೋಗಳ ವ್ಯವಸ್ಥೆ ಇಲ್ಲ ಮೇಡಮ್. ವಾರದಲ್ಲಿ 1 ಸತಿ 2 ಸತಿ ಅಷ್ಟು ದೊಡ್ಡ ಪ್ರದೇಶ ಅದು. ಪೆನ್ಷನ್ ಮೊಹಲ್ಲಾ, ಚಿಪ್ಪಿನಗುಡ್ಡ, ಇಲಾಹಿ ನಗರ ಅಂತ ಬಿಟ್ಟು ದೊಡ್ಡ ಪ್ರದೇಶ ಅದು. ಅಷ್ಟು ದೊಡ್ಡ ಪ್ರದೇಶಕ್ಕೆ 2 ರಿಂದ 3 ಆಟೋಗಳು ಬಿಟ್ರೆ ಎಷ್ಟು ದಿವಸ ಒಂದು ಮನೆ ತಲುಪಕ್ಕೆ ಎಷ್ಟು ದಿವಸ ಆಗುತ್ತೆ ಒಂದು ಆಟೋ? ಆದ್ದರಿಂದ ಆಟೋ ವ್ಯವಸ್ಥೆ ಇಲ್ಲದಿರೋ ಕಾರಣದಿಂದ ಎಲ್ಲಾ ಕಸವನ್ನ ತಗೊಂಡ್ಬಂದು ರಸ್ತೆಗೆ ಸುರಿತಾರೆ. ರಸ್ತೆಗೆ ಸುರಿದ ಅದು ವಾತಾವರಣ ಕಲುಷಿತ ವಾಸನೆಯಿಂದ, ಕೆಟ್ಟ ವಾಸನೆಯಿಂದ ಅನಾರೋಗ್ಯವಾಗ್ತಾ ಇದೆ. ಮತ್ತು ಎಲ್ಲರ ಆರೋಗ್ಯವನ್ನು ಹಾಳು ಮಾಡ್ತಾ ಇದೆ ಅದೊಂದು ಕಸದ ಕಡೆಯಿಂದ. ಸರ್, ವಾರ್ಡ್ ನಂಬರ್ 26ರಲ್ಲಿ ಸಾರ್ವಜನಿಕ ಉದ್ಯಾನವನ ಆಗಿರ್ಬೋದು, ಆಟದ ಮೈದಾನಗಳು ಸೌಲಭ್ಯ ಇದೆಯಾ? ಯಾವುದೇ ರೀತಿಯ ಸೌಲಭ್ಯ ಇಲ್ಲ ಮೇಡಮ್. ನೀರಿನ ಸಮಸ್ಯೆ, ರಸ್ತೆ ಸಮಸ್ಯೆ, ಒಳಚರಂಡಿ ವ್ಯವಸ್ಥೆ ಮತ್ತು ಚರಂಡಿ ವ್ಯವಸ್ಥೆ, ಬೀದಿ ದೀಪಗಳ ವ್ಯವಸ್ಥೆ ಯಾವುದೇ ರೀತಿಯ
ಸಮಸ್ಯೆ ಯಾವುದೇ ರೀತಿಯ ಒಂದು ಇದಿಲ್ಲ. ಆ ಸಮಸ್ಯೆ ಇದ್ದೇ ಇದೆ. ಅದು ತುಂಬಾ ವರ್ಷದಿಂದ ಆ ಸಮಸ್ಯೆ ಇದೆ. ಯಾವ ನಗರಸಭೆ ಸದಸ್ಯನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಹಿರಿಯ ನಾಗರಿಕರು ಮತ್ತು ಮಹಿಳೆಯರ ಸುರಕ್ಷತೆಗೆ ಯಾವ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಮಹಿಳೆಯರ ಸುರಕ್ಷತೆ ಬಗ್ಗೆ ಮಾತಾಡೋದಾಗಿದೆ ಮೇಡಮ್. ಅಲ್ಲಿ ವಾತಾವರಣ ಯಾವ ರೀತಿಯಾಗಿದೆ ಅಂದ್ರೆ, ಸಾಯಂಕಾಲ ಹೊತ್ತು ಕತ್ಲೆ ಹೊತ್ತಾದ್ರೆ ಮಹಿಳೆಯರು ಭಯದ ವಾತಾವರಣದಲ್ಲಿ ಸಂಚಾರ ಮಾಡ್ಬೇಕಾಗುತ್ತೆ. ವೆಹಿಕಲ್ ತಿರ್ಗಾಡೋದಾಗ್ಲಿ, ಒಬ್ಬ ಒಂಟಿ ಮಹಿಳೆ ತಿರ್ಗಾದಾಗ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಚಿಪ್ಪಿನಕಟ್ಟೆ ಕಾಲೇಜ್ ಇದೆ. ಒಂದು ಕಾಲೇಜ್ ಹತ್ರ ಏನಾಗಿದೆ, ಲೈಟಿನ ವ್ಯವಸ್ಥೆ ಇಲ್ಲ. ಕತ್ಲೆ ಆದ್ರೆ ಏನಾಗಿದೆ, ಎಲ್ಲ ಪುಂಡರ ಜಾಗ ಆಗ್ಬಿಟ್ಟಿದೆ. ಆ ಕಾಲೇಜ್, ಚಿಪ್ಪಿನಕಟ್ಟೆ ಕಾಲೇಜ್ ಇದೆ, ಆ ಪುಂಡರ ಜಾಗ ಆಗ್ಬಿಟ್ಟಿದೆ. ಅದ್ರಲ್ಲಿ ಎಲ್ಲರೂ ಗಾಂಜಾ ಹೊಡ್ಕೊಂಡು, ನಶೆ ಮಾಡ್ಕೊಂಡು, ಶರಾಬ್ ಎಣ್ಣೆ ಹಾಕೊಂಡು, ಎಲ್ಲಾ ರೀತಿಯ ಪಾರ್ಟಿ, ಬರ್ತಡೇ ಪಾರ್ಟಿ, ಆ ಪಾರ್ಟಿ ಈ ಪಾರ್ಟಿ ಎಲ್ಲ ಮಾಡ್ಕೊಂಡು ತುಂಬಾ ಜನಗಳಿಗೆ, ಮಹಿಳೆಯರಿಗೆ ಓಡಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಸರ್, ಕಳೆದ ವರ್ಷ ಅಭಿವೃದ್ಧಿಗೆ ಎಷ್ಟು ಅನುದಾನವನ್ನ ಬಳಸಲಾಗಿದೆ? ಯಾವುದೇ ರೀತಿಯ ಅನುದಾನವನ್ನ ನಗರಸಭಾ ಸದಸ್ಯರುಗಳು ಯಾವುದೇ ರೀತಿಯ ಅನುದಾನವನ್ನ ಮುಸಲ್ಮಾನರ ವಾರ್ಡ್ಗೆ ತಗೊಬಂದಿಲ್ಲ. ಏನಕ್ಕೆ ತಗೊಬಂದಿಲ್ಲ ಅಂದ್ರೆ, ಕೆಲವೊಂದು ಸದಸ್ಯರು ಹೇಳ್ತಿದ್ರು, ಶಾಸಕರು JDS ಪಕ್ಷದ ಶಾಸಕರು, ಸರ್ಕಾರ ಕಾಂಗ್ರೆಸ್ ಪಕ್ಷದಿದೆ, ಆದ್ದರಿಂದ ನಮ್ಮ ಶಾಸಕರಿಗೆ ಅನುದಾನ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇದೇ 3 ವರ್ಷದಿಂದ ಇದೇ ಹಾಡಾಡ್ಕೊಂಡು ಬರ್ತಾರೆ. ನಮ್ಮ ಮುಸಲ್ಮಾನರ ವಾರ್ಡ್ಗಳಲ್ಲಿ ಯಾವುದೇ ರೀತಿಯ ಸವಲತ್ತು ಸೌಕರ್ಯ ಏನೂ ಆಗಿಲ್ಲ ಮೇಡಮ್. ಆರೋಗ್ಯ ಮತ್ತು ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಹೇಗೆ ಜಾರಿಗೊಳಿಸಲಾಗ್ತಿದೆ? ಆರೋಗ್ಯದ ಬಗ್ಗೆ ಮಾತಾಡೋದಾಗಿದೆ. ಅದೇ ಹೇಳಿದ್ನಲ್ಲ, ಚರಂಡಿಗಳಲ್ಲಿ ನೀರ್ ಹರಿತದಿಂದ ಅದ್ರ ಮೇಲೆ ಸೊಳ್ಳೆ ಕುತ್ತಿ ಮತ್ತೆ ಕಸದಿಂದ ಆರೋಗ್ಯ ಹಾಳಾಗ್ತಾ ಇದೆ ಹೊರತು ಆ ಆರೋಗ್ಯ ತುಂಬಾ ಹದಗೆಡ್ತಾ ಇದೆ ಆರೋಗ್ಯಗಳು. ಚರಂಡಿ ಕಾಮಗಾರಿ, ಚರಂಡಿ ಪ್ರಾಬ್ಲಮ್ ಇಂದ ಚರಂಡಿ ನೀರು, ಮಳೆ ನೀರು ಬಂದಾದ್ಮೇಲೆ ಓವರ್ಫ್ಲೋ ಆಗ್ಬಿಟ್ಟು ಮನೆಗಳಲ್ಲಿ ನೀರು ನುಗ್ತಾ ಇದೆ. ವಾರ್ಡ್ ನಂಬರ್ 26ರಲ್ಲಿ ಪ್ರಮುಖ ಸಮಸ್ಯೆಗಳು ಯಾವ್ದು ಮತ್ತೆ ಅದಕ್ಕೆ ಪರಿಹಾರಕ್ಕೆ ಏನನ್ನ ನಾವು ಕ್ರಮ ಕೈಗೊಳ್ಬಹುದು? ಸಮಸ್ಯೆ ಪ್ರಮುಖ ಅಂದ್ರೆ ಎಲ್ಲಾ ರೀತಿಯ ಸಮಸ್ಯೆಗಳಿದ್ದಾವೆ ಮೇಡಮ್. ಎಲ್ಲಾ ರೀತಿಯ ಸಮಸ್ಯೆಗಳಿದ್ದಾವೆ. ಚರಂಡಿ ಸಮಸ್ಯೆ, ನೀರಿನ ಸಮಸ್ಯೆ, ಒಳ ಚರಂಡಿ ಸಮಸ್ಯೆ, ಬೀದಿ ದೀಪಗಳ ಸಮಸ್ಯೆ, ಪೋಲಿ ಪುಂಡರ ಹಾವಳಿಗಳ ಸಮಸ್ಯೆ, ಎಲ್ಲಾ ರೀತಿಯ ಸಮಸ್ಯೆಗಳಿದೆ. ಅಧಿಕಾರಿಗಳು ಈ ಕಡೆ ಕೆಲವೊಂದು ಅಧಿಕಾರಿಗಳು ಈ ಕಡೆ ತಿರುಗು ನೋಡಿಲ್ಲ. ನಮ್ಮ ಶಾಸಕರು ಈ ಕಡೆ ನಮ್ಮ ಕಡೆ ತಲೆ ತಿರುಗಿಸಿ ನೋಡ್ಲಿಲ್ಲ. ಸರ್, ಅಕಸ್ಮಾತ್ ನೀವೇನಾದ್ರೂ ವಾರ್ಡ್ ನಂಬರ್ 26ರಲ್ಲಿ ಗೆದ್ರೆ ಮೊದಲಿಗೆ ನೀವು ಯಾವ ಕ್ರಮಗಳನ್ನ ನೀವು ಕೈಗೊಳ್ತೀರಾ? ದಿವಂಗತ ಶ್ರೀ ಸೈಯದ್ ಶಬ್ಬೀರ್ ಅವರು, ನಮ್ಮ ತಂದೆಯವರು ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂದ್ರೆ, 2 ಬಾರಿ ಗೆದ್ದಿರುವಾಗ ಅದೇ ಪ್ರಾಮಾಣಿಕತೆಯಿಂದ ನಾನು ಅವರ ಈ ಒಂದು ಮಾಡಿರುವಂತಹ ಕೆಲಸವನ್ನು ನಾನು ಅದೇ ರೀತಿ ಅವ್ರು ಮಾಡಿರುವಂತಹ ಕೆಲಸವನ್ನು, ಅವರ ಹೆಸರನ್ನು ನಾನು ವಾಸಿ ಮಾಡಬೇಕೆಂದು ನಾನು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಸರ್, ನೀವು ಗೆದ್ದಾದ್ಮೇಲೆ 100 ದಿನಗಳಲ್ಲಿ ನೀವು ಮೊದಲಿಗೆ ಯಾವ ಅಭಿವೃದ್ಧಿಗೆ ಮೊದಲ ಆದ್ಯತೆಯನ್ನು ನೀಡ್ತೀರಾ? ಅದೇ ಮೇಡಮ್, ಅದೇ ಹೇಳಿದ್ನಲ್ಲ, ಮಹಿಳೆಯರು ತಿರುಗಾಡಕ್ಕೆ ತುಂಬಾ ಕಷ್ಟ ಆಗಿದೆ. ಅಲ್ಲಿ ಕಾಲೇಜ್ ಮುಂಭಾಗ ಏನಾಗಿದೆ, ಎಲ್ಲರೂ ನಶೆ ಹೊಡ್ಕೊಂಡು, ಗಾಂಜಾ ಹೊಡ್ಕೊಂಡು, ಡ್ರಿಂಕ್ಸ್ ಮಾಡ್ಕೊಂಡು, ಸಿಗರೆಟ್ ಸೇದ್ಕೊಂಡು ಒಂದು ಪುಂಡರ ಒಂದು ಜಾಗ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ಒಂದು ತಲೆ ಕೆಡಿಸ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಾನು ಆದಷ್ಟು ಬೇಗ ಗೆದ್ದಿದ್ದ 2-3 ತಿಂಗಳ ಒಳಗಡೆ ಇದ್ರ ಬಗ್ಗೆ ನಾನು ಬೇಕಾದ್ರೆ ಹೋಮ್ ಮಿನಿಸ್ಟರ್ಗೆ ಬೇಕಾದ್ರೆ ಪತ್ರ ಬರೆಯೋದಾಗಿರ್ಲಿ, ಈ ಕೆಲಸವನ್ನು ನಾನು ಮಾಡ್ಬೇಕಂದ್ರೆ ನಾನು ತುಂಬಾ ತಲೆ ಕೆಡಿಸ್ಕೊಂಡಿದ್ದೀನಿ. ನಿಮ್ಮ ಚುನಾವಣೆ ಭರವಸೆಗಳನ್ನ ಯಾವ ಕಾಲಮಿತಿಯೊಳಗೆ ಜಾರಿಗೊಳಿಸ್ತೀರಾ? ನಾನು 2 ರಿಂದ 2.5 ವರ್ಷದಲ್ಲಿ ನಾನು ಏನೇನು ಭರವಸೆ ನನ್ನ ಮತದಾರರಿಗೆ ನಾನು ಹೇಳಿದ್ದೀನಿ, ಆ ಭರವಸೆ ನಾನು 2.5 ವರ್ಷದ ಒಳಗಡೆ ನಾನು ತೀರಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾತು ಕೊಟ್ಟಿದ್ದೀನಿ. ವಾರ್ಡ್ ನಂಬರ್ 26 ಜನರೊಂದಿಗೆ ಯಾವ ರೀತಿಯಲ್ಲಿ ನೀವು ಹೊಂದಾಣಿಕೆಯನ್ನ ಇರ್ತೀರಾ? ಅದೇ ರೀತಿ ಇವಾಗ ಇದ್ದೀರಲ್ಲ ಹಾಗೇನೆ ವಾರ್ಡಿನಲ್ಲಿ ನಾನು ಬೇರೆಯವ್ರ ರೀತಿಯಲ್ಲಿ ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳೋ ರೀತಿಯಲ್ಲಿ ನಾನು ಕೆಲಸ ಮಾಡಿಲ್ಲ. ವಾರ್ಡಿನಲ್ಲಿ ನಾನು 1 ವರ್ಷ ಆಯ್ತು. ನಾನು ಆಫೀಸ್, ನಮ್ಮ ಚಿಪ್ಪಿನಕಟ್ಟೆ ಕಾಲೇಜ್ ಮುಂಭಾಗ ಒಂದು ನಮ್ಮ ಆಫೀಸ್ ಇದೆ, ಜನಸೇವಾ ಕೇಂದ್ರ ಅಂತ ಹೇಳ್ಬಿಟ್ಟು ಆಫೀಸ್ ಇದೆ. ಎಲ್ಲ ಉಚಿತವಾದಂತಹ ಸೇವೆ. ಯಾರ ಹತ್ರನೂ ನಾವು 10 ರೂಪಾಯಿ ಅಮೌಂಟ್ ನಾವು ಇಸ್ಕೊಂಡಿಲ್ಲ. ಕೆಲವು ಜನ ಅಮೌಂಟ್ ಜೋಬಲ್ಲಿ ಇಡಕ್ ಬಂದ್ರು, ಆದ್ರೂ ನಾವು ದುಡ್ಡು ಮುಟ್ಲಿಲ್ಲ. ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ದೇವೆ. ಇದೇ ರೀತಿ ಗೆದ್ದಾದ ಮೇಲೆಯೂ ಇದೇ ರೀತಿ ಪ್ರಾಮಾಣಿಕವಾಗಿ ವಾರದಲ್ಲಿ 3 ದಿವಸ 4 ದಿವಸ ನಾನು ನಗರಸಭೆಯಲ್ಲಿ ಕೆಲಸ ಮಾಡಿ, ವಾರದಲ್ಲಿ 3 ದಿವಸ ನಾನು ನನ್ನ ಕಚೇರಿಯಲ್ಲಿ ಕೂತ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಪ್ರಯತ್ನ ಪಡ್ತೇನೆ. ಮತ್ತೆ ನನ್ನ ವಾರ್ಡ್ನ ಜನರು ಯಾವುದೇ ರೀತಿಯ ತೊಂದರೆಯಲ್ಲಿ ಒಳಗಾಗಬಾರ್ದು, ಯಾವುದೇ ರೀತಿಯ ಕ್ಯೂನಲ್ಲಿ ಹೋಗ್ಬಿಟ್ಟು ನಿಂತ್ಕೋಬಾರ್ದು. ಎಲ್ಲಾ ಕಾರ್ಯವನ್ನು ನನ್ನ ಆಫೀಸ್ ನಲ್ಲೇ ಉಚಿತವಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಮಾತು ಕೊಟ್ಟಿದ್ದೀನಿ. ಈ ಮಾತಿನ ಮೇಲೆ ನಾನು ಬದ್ಧವಾಗಿರ್ತೇನೆ. ಸರ್, ಒಂದ್ ವೇಳೆ ಪಕ್ಷದಿಂದ ನಿಮ್ಗೆ ಏನಾದ್ರು ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಇಂಡಿಪೆಂಡೆಂಟ್ ಆಗಿ ಆಕಾಂಕ್ಷಿಯಾಗಿ ನಿಲ್ತೀರಾ ನೀವು? ನಮ್ಮ ತಂದೆಯವರ ಹೆಸರು
ದೊಡ್ಡ ಹೆಸರು ನಮ್ಮ ದಿವಂಗತ ಸೈಯದ್ ಶಬೀರ್ ಅಂದ್ರೆ ಎಲ್ಲಾ ಪಕ್ಷದ ಮುಖಂಡರುಗಳಿಗೆ ಗೊತ್ತಿದೆ ನಮ್ಮ ತಂದೆ ಹೆಸರು. ಅದೇ ರೀತಿಯಲ್ಲಿ ನಾನು 3-4 ವರ್ಷದಿಂದ ನಾನು ವಾರ್ಡಲ್ಲಿ ಕೆಲಸ ಮಾಡಿದ್ದೀನಿ. ನಮ್ಮ ತಂದೆಯವರು ತೀರೋದ್ಮೇಲೆ ನಾನು ವಾರ್ಡಲ್ಲಿ ಕೆಲಸ ಮಾಡಿದ್ದೇನೆ. ವಾರ್ಡಿಗೆ ಬಂದ್ಬಿಟ್ಟು ಮುಖಂಡರುಗಳು ವಾರ್ಡಿಗೆ ಬಂದ್ಬಿಟ್ಟು ನನ್ನ ಕೆಲಸವನ್ನು ಗುರುತಿಸಿ ಮತ್ತು ನನ್ನ ಮತದಾರರ ಮುಂದೆ ಹೋಗ್ಬಿಟ್ಟು ನನ್ನ ಬಗ್ಗೆ ಮಾತಾಡ್ಲಿ. ನನ್ನ ಮತದಾರರು ಏನ್ ಹೇಳ್ತಾರೆ ಅವ್ರು ಒಪ್ಕೊಂಡು ಟಿಕೆಟ್ ಕೊಟ್ರೆ ಓಕೆ, ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀನಿ. ನಿಮಗೆ ಯಾಕೆ ವೋಟ್ ಮಾಡಬೇಕು? ಕೆಲವೊಂದು ಸದಸ್ಯರುಗಳಿಗೆ ವೋಟ್ ಕೊಟ್ಟಿ ನಂಬಿಕೆ ಮಾಡಿ ಮತ ಕೊಟ್ಟಿ ಅವರು ಆ ನಂಬಿಕೆಯನ್ನು ಗಿಟ್ಟಿಸ್ಕೊಳ್ಳಕ್ಕೆ ಅವರು ಫೇಲ್ ಆಗಿದ್ದಾರೆ. ಕೆಲವೊಂದ್ರೆ ಒಂದೇ ವಾರ್ಡಲ್ಲಿ 2-3 ನಗರಸಭಾ ಸದಸ್ಯರುಗಳು ಮತ ತಗೊಳ್ಳೋಕ್ಕಿಂತ ಮುಂಚೆ ಪುಸಲಾಯಿಸಿ ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪುಸಲಾಯಿಸ್ಬಿಟ್ಟು ಮತ ತಗೊಂಡು ಮತ್ತೆ ಮತದಾರರ ಸಂಪರ್ಕಕ್ಕೆ ಕಾಣದೆ ಅವರ ಪ್ರೈವೇಟ್ ಕೆಲಸಗಳಿಗೆ ಆದ್ಯತೆ ಕೊಟ್ಟು ಸುತ್ತದೆ ವಾರ್ಡ್ನಲ್ಲಿ ತಿರುಗದೆ ಮತ್ತೆ ವಾರ್ಡ್ ಸಮಸ್ಯೆಯನ್ನು ನೋಡದೇ ಇದ್ರಿಂದ ನನ್ನ ಮೇಲೆ ಮತದಾರರು ತುಂಬಾ ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದಾರೆ. ಈ ಚುನಾವಣೆ ಅನ್ನೋದನ್ನೇ ಯಾಕೆ ನೀವು ಚೂಸ್ ಮಾಡಿದ್ರಿ? ಯಾಕೆ ಬೇಕು ನಿಮಗೆ ಚುನಾವಣೆ ಅಂದ್ರೆ ಮೇಡಮ್, ನಮ್ಮ ತಂದೆಯವರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅಂದ್ರೆ ಎಲ್ಲರ ಮನಸ್ಸಿನಲ್ಲಿ, ನಮ್ಮ ತಂದೆಯವರು ತೀರೋಗಿ 3 ವರ್ಷ ಆಯ್ತು. ನಮ್ಮ ತಂದೆ ನಗರಸಭಾ ಸದಸ್ಯರಾಗಿದ್ರು 7-10 ವರ್ಷದ ಹಿಂದೆ ಆಗಿದ್ರು. ಆದ್ರೂ ನಮ್ಮ ತಂದೆಯವರು ಮಾಡಿರುವಂತಹ ಕೆಲಸ ಇನ್ನೂ ಜೀವಂತವಾಗಿದೆ. ಹೊಸ ಸದಸ್ಯರುಗಳು ಬಂದಿರೋರು 1000 ರೂಪಾಯಿ ಕೆಲಸ ಮಾಡಿಸಲಿಲ್ಲ. UGD ಕೆಲಸ ಆಗ್ಲಿ, ಒಳಚರಂಡಿ ಕೆಲಸ ಆಗ್ಲಿ, ರಸ್ತೆ ಕಾಮಗಾರಿ ಕೆಲಸ ಆಗ್ಲಿ, ನೀರಿನ ಸಮಸ್ಯೆ ಆಗ್ಲಿ, ಆಗಿನ ಕಾಲದಲ್ಲಿ 2008ರಿಂದ 2013ವರೆಗೆ ನನ್ನ ತಂದೆ ಇದ್ರು. ಆ 13ವರೆಗೆ ನನ್ನ ತಂದೆಗೆ ಮಾಡಿದಂತ ಕೆಲಸನೂ ಇನ್ನೂ ಜೀವಂತವಾಗಿದೆ. ಎಲ್ಲಾ ರೀತಿಯ ಕೆಲಸಗಳನ್ನು ನಮ್ಮ ತಂದೆ ಮಾಡಿರುವುದು ಇನ್ನೂ ಜೀವಂತವಾಗಿದೆ. ಹೊಸ ಸದಸ್ಯರುಗಳು ಏನು ಮಾಡಲಿಲ್ಲ. ಕೊನೆಯದಾಗಿ ವೀಕ್ಷಕರಿಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಕೊಡ್ಬೋದಾ? ಅಭಿಪ್ರಾಯ ಅಂದ್ರೆ ಮೇಡಮ್, ನಾನು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀನಿ. 26ನೇ ವಾರ್ಡಿಂದ ನಾನು ಚುನಾವಣೆಗೆ ಸ್ಪರ್ಧಿಸ್ತಾ ಇದ್ದೀನಿ. ನೀವೆಲ್ಲರೂ ನೋಡಿರುವ ಹಾಗೆ ನಾನು 1.5-2 ವರ್ಷದಿಂದ ನಾನು ಆಫೀಸ್ನಲ್ಲೇ ಕೂತ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೇನೆ. ಪ್ರತಿ ಮನೆಗಳಿಗೂ ಭೇಟಿ ಕೊಡ್ತಾ ಇದ್ದೇನೆ. ನಮ್ಮ ತಂದೆಯವರು ಮಾಡಿರುವಂತಹ ರೀತಿಯಲ್ಲೇ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ನನಗೆ ಏನೋ ಒಂದು ಆಸೆ ಇದೆ, ನನಗೆ ಏನೋ ಒಂದು ಕನಸಿದೆ. ವಾರ್ಡ್ನ ಈ ರೀತಿ ಮಾಡ್ಬೇಕು, ವಾರ್ಡ್ನ ಆ ರೀತಿ ಮಾಡ್ಬೇಕು ಅಂತ ನಾನು ಏನೋ ಕನಸ್ಕೊಂಡಿದ್ದೀನಿ. ದಯವಿಟ್ಟು ಆ ಕನಸನ್ನು ಈಡೇರಿಸಲಿಕ್ಕೆ ದಯವಿಟ್ಟು ಮತದಾರರು ನನಗೆ ಒಂದು ಮತ ಕೊಡ್ಬೇಕಾಗಿ, ಎಲ್ಲಾ ನಮ್ಮ ಮನೆ ಮಗ ಅಂತ ತಿಳ್ಕೊಂಡು ನನಗೆ ಮತ ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಚುನಾವಣೆಯು ಪ್ರಜಾಪ್ರಭುತ್ವದ ಒಂದು ಮಹತ್ವದ ಹಬ್ಬ. ನಿಮ್ಮ ಮತ ನಿಮ್ಮ ಧ್ವನಿ. ಜವಾಬ್ದಾರಿಯುತವಾಗಿ ಯೋಚಿಸಿ, ನಿಮ್ಮ ಹಕ್ಕನ್ನ ಚಲಾಯಿಸಿ. ಇದರೊಂದಿಗೆ ಇಂದಿನ ಹಾಸನ ಮಹಾನಗರ ಪಾಲಿಕೆ ಚುನಾವಣೆ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಿದ್ದೇವೆ. ಸರ್, ತಮ್ಮ ಬ್ಯುಸಿ ಶೆಡ್ಯೂಲ್ ಅಲ್ಲೂ ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್. ಮತ್ತೊಂದು ಮಹತ್ವದ ವಿಷಯದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸಿಟಿ ಚಾನೆಲ್ ಹಾಸನ.